ಅಡಿಕೆ ಬೆಳೆಯೋಕ್ಕಿಂತಲೇ ಒಂದು 15-20 ವರ್ಷ ಆಯಿತು. ಬೇರೆ ಬೇರೆ ಗೊಬ್ಬರಗಳೆಲ್ಲ ಅನೇಕ ಥರ ಯೂಸ್ ಮಾಡ್ತಾ ಇದ್ದೀವಿ. ಹಾಕಿದ್ದೀವಿ ಗೊಬ್ಬರನ, ಎಲ್ಲರೂ ಯೂಸ್ ಮಾಡಲಿ ಅಂತಂದು ನಮ್ಮ ಇದ್ರಾಗ ಹೇಳ್ತಾ ಇದೀವಿ. ಯಾಕೆ ನಮ್ಮ ಇದ್ರ ಪ್ರಕಾರ ಚೆನ್ನಾಗಿದೆ ಗೊಬ್ಬರ. ಬೇರೆ ಗೊಬ್ಬರ ಎಲ್ಲ ಅನೇಕ ಥರದ್ದು ಹಾಕಿದ್ದೀವಿ, ಎಲ್ಲ ಗೊಬ್ಬರ ಥರದ್ದು ರಾಸಾಯನಿಕ ಗೊಬ್ಬರಗಳು ಹಾಕಿದ್ದೀವಿ, ಎಲ್ಲ ಥರದ್ದು ಯೂಸ್ ಮಾಡಿದ್ದೀವಿ. ಅದು ಈ ಗೊಬ್ಬರ ಹಾಕಿದ್ಮೇಲೆ ಒಂದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂತು. ಈ ಸರಿ ಚೆನ್ನಾಗಿದೆ ಅಡಿಕೆ. ಮುಂಚೆಲ್ಲ ಕಮ್ಮಿ ಬರ್ತೈತೆ, ಒಂದು 10 ಕ್ವಿಂಟಲ್ ಜಾಸ್ತಿ ಆಗೈತೆ ಇಳುವರೆ. ಗಿಡನೂ ಚೆನ್ನಾಗಿದಾವೆ, ಫಸಲು ಚೆನ್ನಾಗೈತೆ, ಚೇಂಜಸ್ ಗಿಡದಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಹಳ್ಳು ಅದು ಉದುರೋದು ಸ್ವಲ್ಪ ನಿಂತಿದೆ. ಹಿಂಗಾರನು ಚೆನ್ನಾಗಿ ಒಂದು 3 ಹಿಂಗಾರ ಕೇಳತಕ್ಕ 4 ಹಿಂಗಾರ, 1 ಹಿಂಗಾರ ಜಾಸ್ತಿ ಹೊಡಿತೈತೆ. ಚೆನ್ನಾಗೈತೆ ಗೊಬ್ಬರ, ಹಾಕ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಹೋದ್ ಸರಿ 4 ಎಕರೆಗೆ 200 ಚೀಲ ಗೊಬ್ಬರ ಇಡ್ಸಿದ್ ನಾನು. ಈ ಸರಿ ಡಿಸೆಂಬರ್ ಜನವರಿ ಹಳ್ಳೆಲ್ಲ ಚೆನ್ನಾಗಿ ನಿಂತಿದೆ. ಕಟಾವು ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಗೊಬ್ಬರ ಅಂತೂ ಚೆನ್ನಾಗಿದೆ. ಗೊಬ್ಬರದ ಬಗ್ಗೆ ಮಾತ್ರ ಯಾವುದೂ ತೊಂದರೆ ಇಲ್ಲ. ಭೂಮಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಯಾವುದೂ ತೊಂದರೆ ಇಲ್ಲ. ಕರ್ಲು ಬಂದು ಒಂದಿನ ಮುಂಚೆ ಎಲ್ಲ ಸುತ್ತ ಬಿಡಿಸಿ ಎಲ್ಲ ಮಾಡಿರ್ತಾರೆ. ಬಂದು ಒಂದಿನ ನೋಡಿ ಈ ಥರನೇ ಇಷ್ಟೇ ಕೊಡ್ರಿ, ಇಷ್ಟೇ ಕೊಡ್ರಿ, ಇಷ್ಟು ಮಾರ್ಕ್ ಇಷ್ಟೇ ಕೊಡ್ರಿ, ಇಷ್ಟೇ ಕೆಜಿ ಕೊಡ್ರಿ ಸಣ್ಣಕ್ಕಂತ ಎಲ್ಲ ತೋರಿಸ ಅವ್ರವ್ರು ಏನು ತೋರಿಸಿರ್ತಾರೆ ಆ ಮುಖಾಂತರನೇ ನಾನು ಹಾಕಿದ್ದೀನಿ. ಈ ಗೊಬ್ಬರದಿಂದ ನಮಗೆ ಸ್ವಲ್ಪ ಬದಲಾವಣೆ, ಅಡಿಕೆಯಲ್ಲಿ ಬದಲಾವಣೆ ಕಂಡು ಇಳುವರಿ ಸ್ವಲ್ಪ ಹೆಚ್ಚಿಗೆ ಲಾಸ್ಟ್ ಟೈಮ್ ಆಗಿದೆ. ಒಳ್ಳೆ ಕ್ವಾಲಿಟಿ ಗೊಬ್ಬರ ಅಂತಂದು ರೈತರಿಂದ ಉಪಯೋಗಿಸಲು ಅನುಕೂಲ ಪಡ್ಕೊಬೋದು ಅಂತ. ಪರವಾಗಿಲ್ಲ. ಅಂದರೆ ಫಸಲು ಬರೋ ತೋಟಗಳಿಗೆಲ್ಲ ಒಂದು 4 ಕೆಜಿ ಹಾಕಿದ್ರೆ ಮಾತ್ರ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. ನಾವೊಂದು 15 ಸಲ ಮಾತ್ರ ಒಂದು 50 ಚೀಲ ಹಾಕಿದ್ದೆ, ನೋಡೋಣ ಅಂತ ಒಂದು ಸೈಡ್ ಕಾಣ್ತಾ ಇದ್ದು ಒಳ್ಳೆ ಗಟ್ಟಿ ಇದ್ದು. ನಿಮ್ಮೂರಲ್ಲಿ ಎಷ್ಟು ಜನ ಎಲ್ಲ ಯೂಸ್ ಮಾಡ್ತಿದ್ದಾರೆ ಗೊಬ್ಬರ? ಸುಮಾರು ಜನ ಯೂಸ್ ಮಾಡ್ತಾರೆ. ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ, ಭೂಸಿರಿ ಸಾವಯವ ಗೊಬ್ಬರ ತಯಾರಕರು. ನಾವು ಲಾಸ್ಟ್ ಟೈಮು ಕೃಷಿ ಪರಿಚಯ ಅನ್ನೋ ಒಂದು ಚಾನಲ್ನಲ್ಲಿ ಮಾಡಿದ್ವಿ. ಅದರಲ್ಲಿ 375 ರೂಪಾಯಿ ಹೇಳಿದ್ವಿ ಗೊಬ್ಬರದ ರೇಟು, 40 kg ಬ್ಯಾಗು. ಈಗ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಆಮೇಲೆ ನಾವು ಈಗ ಎನ್ರಿಚ್ ಮಾಡ್ತಾ ಇದ್ದೀವಿ. ಕೃಪಾಮೃತ ಹಾಕ್ತಾಯಿದ್ದೀವಿ, ಜೀವಾಮೃತ ಹಾಕ್ತಾಯಿದ್ದೀವಿ, ಆಮೇಲೆ ಸಿವಿಡ್ ಹಾಕ್ತಾಯಿದ್ದೀವಿ, AMC ಹಾಕ್ತಾಯಿದ್ದೀವಿ. ಹಾಗಾಗಿ ರೇಟ್ ಜಾಸ್ತಿ ಆಗಿದೆ. ಇವಾಗ ನಾವು ಈ ಥರ ಗುಣಮಟ್ಟ ಸಾವಯವ ಗೊಬ್ಬರ ಗುಣಮಟ್ಟತೆಯಿಂದ ತಯಾರು ಮಾಡ್ತಾಯಿದ್ದೀವಿ. ಹಂಗಾಗಿ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಈಗ ಜೀವಾಮೃತ ನಾವೇ ಗೋಶಾಲೆ ಮಾಡಿ 100 ಹಸುಗಳು ಸಾಕಿ ನಾವು ಜೀವಾಮೃತ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಈಗ ನಿಮ್ಮ ಪ್ರಾಡಕ್ಟ್ ನೇಮ್ ಭೂಸಿರಿ. ಹಾಂ ಸರ್. ಅಂದರೆ ಇದು ಯಾವಾಗಲೂ ರೈತರು ಬೇಕಂತಂದರೆ ಯಾವಾಗಲೂ ಸ್ಟಾಕ್ ಸಿಗುತ್ತಲ್ಲ? ಹಾಂ, ಯಾವಾಗಲೂ 24x7 ಸರ್. ಯಾವಾಗ ಕರ್ನಾಟಕದಾದ್ಯಂತ ನಾವೇ ಡೆಲಿವರಿ ಕೊಡ್ತೀವಿ. ಯಾವಾಗ ಬೇಕಾದರೂ ಬಂದು ಇಲ್ಲಿ ನೋಡಿ, ಗುಣಮಟ್ಟತೆ ನೋಡಿ ತಗೊಂಡು ಹೋಗ್ಬೋದು ಸರ್ ರೈತರು. ಅಂದರೆ ನೀವು ರೈತರು ತೋಟಕ್ಕೆಲ್ಲ ವಿಸಿಟ್ ಮಾಡ್ತಿರ್ತೀರಾ ಸರ್? ಹಾಂ ಸರ್, ರೈತರು ತೋಟಗಳಿಗೆ ವಿಸಿಟ್ ಮಾಡ್ತಾ ಇರ್ತೀವಿ. ನಮ್ಮ ಇದು ಸೇಲ್ಸ್ ಇವರು ಇದ್ದಾರೆ, ಅವರು ವಿಸಿಟ್ ಮಾಡ್ತಾರೆ. ಏನಾದ್ರು ತೊಂದರೆ ಇದ್ದರೆ ವಿಜ್ಞಾನಿಗಳು ಇದ್ದಾರೆ ಸರ್, ಅವರು ನೋಡ್ತಾರೆ. ಏನಾದ್ರು ತೊಂದರೆ ಇದ್ದರೆ ಫೋನ್ ಮಾಡಿದರೆ ನಾವು ಬಂದು ನೋಡ್ತೀವಿ ಸರ್ ತೋಟಗಳಿಗೆ. ಅಂದರೆ ನಿಮ್ಮದು ಅವ್ರ ಒಡನಾಟ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿರುತ್ತೆ ರೈತರು ನಿಮಗೆ? ರೈತರು ಮಾಡಿ ಏನೋ ಗೊಬ್ಬರ ಕೊಟ್ಟಿವಿ ಅನ್ನೋದು ಅಷ್ಟೇ ಅಲ್ಲ. ನಮ್ಮ ಕಂಪ್ನಿಲಿ ಇನ್ನೊಂದು ಏನಿದೆ ಸರ್ ವಿಶೇಷ ಅಂದರೆ, ನಾವು ಗೊಬ್ಬರ ಕೊಟ್ಟ ಮೇಲೆ ರೈತರನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸರ್. ನಾವು ಗಿಡಕ್ಕೆ ಗೊಬ್ಬರ ಯಾವಾಗ ಹಾಕಿದ್ರಿ, ಏನು ಮಾಡಿದ್ರಿ, ಎಷ್ಟು ಗೊಬ್ಬರ ಹಾಕಿದ್ರಿ ಅಂತ ನಾವು ರೈತರನ್ನ ಮೇಂಟೈನ್ ಮಾಡ್ತಾನೆ ಇರ್ತೀವಿ ಸರ್, ಮಾತಾಡಿಸ್ತಾ ಇರ್ತೀವಿ. ಅಂದ್ರೆ ಅವಾಗ ಅವ್ರು ಒಬ್ಬರಿಂದ ಒಬ್ಬರಿಗೆ ರೆಫರ್ ಮಾಡ್ತಾರೆ. ಹೌದು ಸರ್. ಇಲ್ಲ ಅಂತಂದ್ರೆ ತಂದ್ವಿ ಆ ಥರ ನಾವು ಸೇಲ್ಸ್ ಅಂಗಡಿಯಿಂದ ತಂದ್ವಿ ಹಾಕಿದ್ವಿ ಆ ಥರ ಅಲ್ಲ ಸರ್. ನಮ್ಮ ಗೊಬ್ಬರ ತಗೊಂಡು ಹೋಗಿದ್ರಲ್ಲ, ಏನಾಯ್ತು ರಿಸಲ್ಟು, ಎಷ್ಟು ಹಾಕಿದ್ರಿ, ಎಷ್ಟು ಗಿಡಕ್ಕೆ ಹಾಕಿದ್ರಿ ಅಂತ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಸರ್. ನಮ್ಮ ಕಂಪ್ನಿ ಸೇಲ್ಸ್ ಇವರು ಇರ್ತಾರೆ, ಅವರೆಲ್ಲ ಮಾತಾಡಿಸ್ತಾ ಇರ್ತಾರೆ ರೈತರುಗಳನ್ನ. ಅಂದ್ರೆ ನಿಮ್ಮ ಕಡೆಯಿಂದನೂ ಗೊಬ್ಬರ ರೈತರಿಗೆ ಹೋಗುತ್ತೆ, ಗೊಬ್ಬರದ ಅಂಗಡಿಗಳ ಕಡೆಯಿಂದನೂ ಹೋಗುತ್ತೆ? ಹೌದು, ಹೋಗುತ್ತೆ ಸರ್. ಅಂದ್ರೆ ಅವ್ರವ್ರ ಅನುಕೂಲ ಹೆಂಗೆ ಬೇಕೋ ಹಂಗೆ ತಗೊಂಡು. ಗೊಬ್ಬರದ ಅಂಗಡಿಗಳಿಂದ ಹೋಗುತ್ತೆ, ಡೀಲರ್ಗಳಿದ್ದಾರೆ ಅವ್ರ ಕಡೆಯಿಂದನೂ ಹೋಗುತ್ತೆ. ನಮ್ಮದು ನೇರವಾಗಿ ನಿಮ್ಮ ಚಾನಲ್ ಮುಖಾಂತರ ಫೋನ್ ಮಾಡಿ ಬೇಕಾದರೂ ತಗೋಬೋದು ಸರ್. ಈಗ ಏನು ಉದ್ದೇಶ ನೆಕ್ಸ್ಟ್ ಏನು ಸರ್, ಏನು ಗುರಿ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕು? ನಾವು ಈಗ ಆಗ್ತಾರ ರೋಗಗಳು ಮನುಷ್ಯನಿಗೆ, ಇದು ಆರ್ಗ್ಯಾನಿಕ್ ಸಾವಯವ ಮಾಡಬೇಕು ಅಂತ ನಮಗೆ ಇರೋದು ನಮ್ಮ ಗುರಿ. ಭೂಮಿಯಲ್ಲಿ ಫಲವತ್ತತೆ ಇಲ್ಲ, ಕೆಮಿಕಲ್ ಆಗಿದೆ ಭೂಮಿ ಎಲ್ಲ, ನಾವು ಸಾವಯವ ಮಾಡಬೇಕು ಅಂತ ನಮ್ಮ ಗುರಿ ಇರೋದು ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತಂದು, ನಾವು ಗಡೇಕಟ್ಟೆ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಅಡಿಕೆ ಬೆಳೆಯೋಕ್ಕಿಂತಲೇ ಒಂದು 15-20 ವರ್ಷ ಆಯಿತು. ಬೇರೆ ಬೇರೆ ಗೊಬ್ಬರಗಳೆಲ್ಲ ಅನೇಕ ಥರ ಯೂಸ್ ಮಾಡ್ತಾ ಇದ್ದೀವಿ. ಹಾಕಿದ್ದೀವಿ ಗೊಬ್ಬರನ, ಚೆನ್ನಾಗಿ ಒಳ್ಳೆ ಫಸಲು ಅದು ಚೆನ್ನಾಗಿ ಬಂತು, ಒಂಚೂರು ಇಳುವರಿನೂ ಚೆನ್ನಾಗಿ ಬಂತು. ಹಂಗಾಗಿ ಈ ಸರಿ ಮೊನ್ನೆ ಫಂಕ್ಷನಿಗೆಲ್ಲ ಕರೆದ್ರು, ನೋಡೋಣ ಬರ್ರಿ ನಮ್ಮ ಇದಕ್ಕೆ ಅಂತ 4 ಜನ ಕರ್ಕೊಂಡು ಬಂದಿದ್ದೀವಿ. ಬಟ್ ಈ ಸರಿ ಎಲ್ಲರಿಗೂ ಚೆನ್ನಾಗಿ ಅದು ಗೊಬ್ಬರದ ಬಗ್ಗೆ ಚೆನ್ನಾಗಿದೈತೆ, ರಿಸಲ್ಟ್ ಚೆನ್ನಾಗೈತೆ. ಎಲ್ಲರೂ ಯೂಸ್ ಮಾಡಲಿ ಅಂತಂದು ನಮ್ಮ ಇದ್ರಾಗ ಹೇಳ್ತಾ ಇದ್ದೀವಿ. ಮುಂದೆ ಬೇರೆಯವರಿಗೆಲ್ಲ ಅವ್ರವ್ರು ಇದು, ಯಾಕೆ ನಮ್ಮ ಇದ್ರ ಪ್ರಕಾರ ಚೆನ್ನಾಗಿದೆ ಗೊಬ್ಬರ. ನಾವು ಹೋದ್ ಸರಿ ಹಾಕಿದ್ವಿ, ಬೇರೆ ಗೊಬ್ಬರ ಎಲ್ಲ ಅನೇಕ ಥರದ್ದು ಹಾಕಿದ್ದೀವಿ, ಎಲ್ಲ ಗೊಬ್ಬರ ಥರದ್ದು ರಾಸಾಯನಿಕ ಗೊಬ್ಬರಗಳು ಹಾಕಿದ್ದೀವಿ, ಎಲ್ಲ ಥರದ್ದು ಯೂಸ್ ಮಾಡಿದ್ದೀವಿ. ಅದು ಈ ಗೊಬ್ಬರ ಹಾಕಿದ್ಮೇಲೆ ಒಂದು ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂತು. ಈ ಸರಿ ಚೆನ್ನಾಗಿದೆ ಅಡಿಕೆ. ಎಷ್ಟು ಎಕರೆಗೆ ಹಾಕಿದ್ದೀರಾ? ಅಣ್ಣ ನಾನು ಒಂದು 3 ಎಕರೆ ಹಾಕಿದ್ದೀನಿ. ಒಂದು 3 ಎಕರೆ ರಿಸಲ್ಟ್ ಚೆನ್ನಾಗಿತ್ತೆ. ಇಳುವರಿ ಎಲ್ಲ ಯಾವ ರೀತಿ? ಇಳುವರಿ ಎಲ್ಲ ಒಂದು ಎಕರೆಗೆ ಒಂದು 80-90 ಕ್ವಿಂಟಲ್ ಇಳುವರಿ ಐತೆ. ಮುಂಚೆಲ್ಲ ಕಮ್ಮಿ ಬರ್ತೈತೆ, ಒಂದು 10 ಕ್ವಿಂಟಲ್ ಜಾಸ್ತಿ ಆಗೈತೆ ಇಳುವರೆ. ಗಿಡನೂ ಚೆನ್ನಾಗಿದಾವೆ, ಫಸಲು ಚೆನ್ನಾಗೈತೆ.
ಈಗ ಈ ಭೂಸಿರಿ ಬಳಸಿದ್ಮೇಲೆ ನೀವು ಭೂಸಿರಿ ಬಳಸಿ ಚೇಂಜಸ್ ಏನೆಲ್ಲ ಕಾಣಿಸ್ತು ಒಂದು ಗಿಡದಲ್ಲಿ? ಚೇಂಜಸ್ ಗಿಡದಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಅದು ಹಳ್ಳೋದು ಉದುರೋದು ಸ್ವಲ್ಪ ನಿಂತಿದೆ. ಹಿಂಗಾರನು ಚೆನ್ನಾಗಿ ಒಂದು 3 ಹಿಂಗಾರ ಕೀಳತಕ್ಕ 4 ಹಿಂಗಾರ 1 ಹಿಂಗಾರ ಜಾಸ್ತಿ ಹೊಡಿತೈತೆ. ಹಂಗಾಗಿ ಇಳುವರಿ ಚೆನ್ನಾಗಿ ಬರ್ತದೆ. ಮಾಮೂಲಿ ಹಿಂಗಾರ ಕೀಳಲೇಬೇಕು. ಹಿಂಗಾರ ಕಿತ್ತರೆ ಹಳ್ಳು ಕೂರ್ದು ಕ್ಲೀನಾಗಿ ಕುಂತ್ರೆ ಇಳುವರಿ ಬಂದೇ ಬರುತ್ತೆ. ಅದು ಆ ಥರ ಬರ್ತಾ ಇರ್ತದೆ. ಚೆನ್ನಾಗೈತೆ ಗೊಬ್ಬರ, ಹಾಕ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು ನಮ್ಮ ಅನಿಸಿಕೆ. ಸರ್ ನನ್ನ ಹೆಸರು ತೋಟೇಶ್ ಅಂತ, ಶಿವಮೊಗ್ಗ ತಾಲೂಕು ಆರೋಬೇನಹಳ್ಳಿ. ಹೋದ ಸರಿ 4 ಎಕರೆಗೆ 200 ಚೀಲ ಗೊಬ್ಬರ ಇಳಿಸಿದ್ದು ನಾನು. ಈ ಸರಿ ಡಿಸೆಂಬರ್ ಜನವರಿಯಲ್ಲಿ ಹಾಕಿದ್ದೀನಿ. ಹಳ್ಳೆಲ್ಲ ಚೆನ್ನಾಗಿ ನಿಂತಿದೆ. ಈಗ ನೆಕ್ಸ್ಟ್ ಕಟಾವು ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಗೊಬ್ಬರ ಅಂತೂ ಚೆನ್ನಾಗಿದೆ. ಗೊಬ್ಬರದ ಬಗ್ಗೆ ಮಾತ್ರ ಯಾವುದೂ ತೊಂದರೆ ಇಲ್ಲ. ಭೂಮಿಗೆ ಆಗಲಿ ಮನುಷ್ಯರಿಗೆ ಆಗಲಿ ಯಾವುದೂ ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು. ಹಳ್ಳು ಚೆನ್ನಾಗಿ ನಿಂತಿದೆ. ಚನ್ನಗಿರಿ ತಾಲೂಕು ಬೂಸನಹಳ್ಳಿ. ಇವ್ರೊಬ್ರದೇ ನಾವು ಬಳಸ್ತಾ ಇರೋದು. ಈಗ ಅವ್ರೊಬ್ರು ಅಂತ ಕೊಟ್ಟರು ಇವ್ರಂತ ಕೊಟ್ಟರು ಅನ್ನಂಗಾಗಿ ಯಾರು ಅವ್ರದ್ದು ಹಾಕೋದು ಇವ್ರದ್ದು ಹಾಕೋದು ಏನು ಮಾಡ್ತಾರೆ. ಅಂದ್ರೆ ಗೊಬ್ಬರ ಕೊಟ್ಟಾದ್ಮೇಲೆ ನಿಮ್ಮ ಜೊತೆ ಫೋನಲ್ಲಿ ಇರ್ತಾರೆ, ಯಾವಾಗಲೂ ಇರ್ತಾರೆ, ಬರ್ತಾರೆ. ಹಾಕಕ್ಕರ್ಲು ಬಂದು ಒಂದಿನ ಮುಂಚೆ ಎಲ್ಲ ಸುತ್ತಬಿಡಿಸಿ ಎಲ್ಲ ಮಾಡಿರ್ತಾರೆ. ಬಂದು ಒಂದಿನ ನೋಡಿ ಈ ಥರನೇ ಇಷ್ಟೇ ಕೊಡ್ರಿ, ಇಷ್ಟು ಮಾರ್ಕ್ ಇಷ್ಟೇ ಕೊಡ್ರಿ, ಇಷ್ಟೇ ಕೆಜಿ ಕೊಡ್ರಿ ಸಣ್ಣಕ್ಕಂತ ಎಲ್ಲ ಅವ್ರವ್ರು ಏನು ತೋರಿಸಿರ್ತಾರೆ ಆ ಮುಖಾಂತರನೇ ನಾನು ಹಾಕಿದ್ದೀನಿ. ಅಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಆ ಟೈಪೇ ಮಾಡಿದ್ದೀನಿ. ಈಗ 10 ವರ್ಷದಿಂದ ಅದೇ ಟೈಪೇ ನಾನು ಮಾಡ್ಕೊಂಬಂದ್ರದು. ಅಂದ್ರೆ ಗುಣಿ ಸುತ್ತ ಮಾಡಿ ಅಲ್ಲಿ ಮಾಡಿ ಎಲ್ಲ ಹಾಕಿದ್ವಿ. ಮತ್ತು ಮುಚ್ಚುತ್ತಲ್ಲಿ ಒಂದು ತೆಳ್ಳಗಂಗೆ ಮುಸ್ತು ಗಾಳಿ ಇದಾಗದಂಗೆ ಅದೇ ಥರ ಮಾಡಿ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡಿದ್ದೀನಿ. ಗೊಬ್ಬರ ಕೊಟ್ಟಾದ್ಮೇಲೆ ನೀರೆಲ್ಲ ಯಾವ ರೀತಿ ಕೊಡ್ತೀರಾ? ನೀರು ಎಲ್ಲ ಚೆನ್ನಾಗಿದೆ. ನೀರಿಂದ ಏನು ಸಮಸ್ಯೆ ಇಲ್ಲ ನಮಗೆ. ಬಿಡ್ತೀವಿ ನೀರು ಒಂದೊಂದೇ ಎಕರೆ ಎಲ್ಲ ನಿಲ್ತದೆ. ಚೆನ್ನಾಗಿದೆ. ಬೇರೆ ರೈತರು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾವೆಲ್ಲ ಅಕ್ಕಪಕ್ಕ ನೋಡಿ ನಿನ್ ಭಾಳ ಬಂತು ಬರೀ ನಮ್ದು ಇದು ಮಾಡಿದ್ರೆ ಅವರೆಲ್ಲ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕ್ತಾರೆ, ಸಿಮೆ ಗೊಬ್ಬರನೂ ಹಾಕ್ತಾರೆ. ನಾವೇನು ಸಿಮೆ ಗೊಬ್ಬರ ಹಾಕಲ್ಲ. ಈಗ ಹಂಗಾಗಿ ಇದೇ ಹಾಕಲ್ಲ. ಚೆನ್ನಾಗಿ ಬರುತ್ತೆ ಫಸಲು. ಅರಳೆಲ್ಲ ಉದುರೋದು ಇಲ್ಲ ಹಳ್ಳೆಲ್ಲ ಏನು ಉದುರ್ತಾ ಇಲ್ಲ. ಚೆನ್ನಾಗಿ ಬರುತ್ತೆ ಫಸಲು, ಚೆನ್ನಾಗಿ ಬರ್ತದೆ. ನಮ್ಮ ಹೆಸರು SP ಲೋಕೇಶಪ್ಪ ದೊಡ್ಡೇರಿ. ನಮ್ಮದು ನ್ಯಾಮತಿ ತಾಲೂಕು. ನಾವು ದೊಡ್ಡೇರಿ ಗ್ರಾಮದ ಹೆಸರು ರೈತರು. ನಾವೀಗ ಸುಮಾರು ವರ್ಷದಿಂದ ಅಡಿಕೆ ಬೆಳೀತಾ ಇದ್ದೀವಿ. ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಭೂಸಿರಿ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾವು ಈಗ ಹೋದ ಸರಿಯಿಂದ ಯೂಸ್ ಮಾಡ್ತಾಯಿದ್ದೀವಿ. ಈ ಗೊಬ್ಬರದಿಂದ ನಮಗೆ ಸ್ವಲ್ಪ ಅಡಿಕೆಯಲ್ಲಿ ಬದಲಾವಣೆ ಕಂಡು ಇಳುವರಿ ಸ್ವಲ್ಪ ಹೆಚ್ಚಿಗೆ ಲಾಸ್ಟ್ ಟೈಮ್ ಆಗಿದೆ. ಒಳ್ಳೆ ಕ್ವಾಲಿಟಿ ಇಳುವರಿಯನ್ನು ಕೊಡುತ್ತೆ. ಒಳ್ಳೆ ಕ್ವಾಲಿಟಿ ಗೊಬ್ಬರ ಅಂತಂದು ರೈತರಿಂದ ಉಪಯೋಗಿಸ್ಕೊಂಡು ಅನುಕೂಲ ಪಡ್ಕೊಬೋದು ಅಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಸಿದ್ದನಗೌಡ ಅಂತೇಳಿ, ನ್ಯಾಮತಿ ತಾಲೂಕು. ಭೂಸಿರಿ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀನಿ. 110 ಕ್ವಿಂಟಾಲು ಅಡಿಕೆ ಬೆಳೆದಿದ್ದೀನಿ. ಹಾಗಾಗಿ ಇದನ್ನು ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಇದನ್ನು ರೈತರು ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದೊಡ್ಡೇರಿ ಗ್ರಾಮ, ಮಲ್ಲಯ್ಯ ಅಂತ. ನಾವು ಈ 2 ವರ್ಷದಿಂದ ಹಾಕಿದ್ದೀನಿ. ಪರವಾಗಿಲ್ಲ. ಅಂದರೆ ಫಸಲು ಬರೋ ತೋಟಗಳಿಗೆಲ್ಲ ಒಂದು 4 kg ಹಾಕಿದ್ರೆ ಮಾತ್ರ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. ಹಿಂಗೆ 1 kg ಅರ್ಧ kg ಎಲ್ಲ ಹಾಕಿದ್ರೆ ರಿಸಲ್ಟ್ ಕಾಣಲ್ಲ. ಸತತವಾಗಿ 2-3 ವರ್ಷ ಬಿಡ್ಲಂಗ್ ಹಾಕಿದ್ರೆ ಬಿಡ್ಲಂಗಲ್ಲ, ಒಂದು ಸಲ ವರ್ಷ ಒಂದು ಲಿಮಿಟ್ ತಗೊಂಡತೆ. ಈಗ ಹೋಗ್ತಾ ಹೋದ್ರೆ 2-3 ವರ್ಷ ಬಿಡ್ಲಂಗ್ ಹಾಕಿದ್ರೆ 100% ಪಕ್ಕ ಆಗುತ್ತೆ ರಿಸಲ್ಟ್. 1 kg 2 kg ಹಾಕಿದ್ರೆ ರಿಸಲ್ಟ್ ಏನು ಕಾಣಲ್ಲ. ಒಂದು 4 kg 2 ಕಡೆಗೆ 2 kg ಹಾಕಿದ್ರೆ ಮಾತ್ರ ರಿಸಲ್ಟ್ ಕಂಡೇ ಕಾಣ್ತದೆ ಅಂತ ನಾವು ಆ ಥರ ಮಾಡಿದ್ದೀನಲ್ಲ. ನಾನು ನಮ್ಮ ಸುಮಾರು ಒಂದು 6-7 ಎಕರೆ ತೋಟ ಇದೆ. ನಾವೊಂದು 15 ಸಲ ಮಾತ್ರ ಒಂದು 50 ಚೀಲ ಹಾಕಿದ್ದೆ ನೋಡೋಣ ಅಂತ ಒಂದು ಸೈಡ್. ಹಂಗಾಗಿ ಕಾಣ್ತಾ ಅದು. ಅದಕ್ಕೂ ಡಿಫ್ರೆನ್ಸ್ ಏನು ಕಾಣಿಸ್ತು ನಿಮಗೆ? ಒಳ್ಳೆ ಗಟ್ಟಿ ಇದ್ದು ಹಿಂಡ್ಲಾಗೆ ಹಳ್ಳು ಉದ್ರಲಂಗೆ ಗಟ್ಟಿ ಇದ್ದು. ಅಂದ್ರೆ ಕಾಯಿಲೆ ರೋಗ ಯಾವ್ದು ಬರ್ತಿರ್ಲಿಲ್ಲ? ಇಲ್ಲ ಅರಳು ಉದ್ರೋದಾಗ್ಲಿ ಆ ಥರ ಏನೂ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಹಂಗಾಗಿ ಮತ್ತೆ ಈ ಸಲ ನಾವು ಬೇಸಿಗೆ ಆರ್ಡರ್ ಮಾಡಿದ್ದೆ. ನಾವು ಮಳೆಗಾಲದಾಗ ಯೂಸ್ ಮಾಡೋದು ಜಾಸ್ತಿ, ಬೇಸಿಗೆ ಹಾಕಲ್ಲ. ಈಗ ಜುಲೈಗೆ ಹಾಕ್ತೀನಿ. ಜುಲೈಗೆ 400 ಚೀಲ ಬುಕ್ ಮಾಡಿದ್ದೀನಿ. ಎಷ್ಟು ಚೀಲ ಬುಕ್ ಮಾಡಿದ್ದೀರಾ? 400 ಚೀಲ. ನಿಮ್ಮೂರಲ್ಲಿ ಎಷ್ಟು ಜನ ಎಲ್ಲ ಯೂಸ್ ಮಾಡ್ತಿದ್ದಾರೆ ಗೊಬ್ಬರ? ಸುಮಾರು ಜನ ಯೂಸ್ ಮಾಡ್ತಾರೆ. ತುಂಬಾ ಜನ ಯೂಸ್ ಮಾಡ್ತಾರೆ. ಟೋಟಲ್ ಒಂದು ಎಷ್ಟು ಚೀಲ ಹೋಗುತ್ತೆ ನಿಮ್ಮ ಊರಿಗೆ ಬಂದ್ರೆ? ಒಂದ್ಸಲ ಬಂದ್ರೆ ಒಂದು 2 ಲೋಡ್ 3 ಲೋಡ್ ಹೋಗುತ್ತೆ.